ಅದೇ ಈಗ ನೆಕ್ಸ್ಟ್ ಏನಾದರೂ ಈ ಥರ ವಿಷಯಕ್ಕೆ ಬಂದಿದ್ದಾಗಲಿ ಇಲ್ಲ ಕಾಣಿಸ್ಕೊಂಡಿದ್ದಾಗಲಿ ಮಾಡಿದ್ರೆ ಕೊಲೆ ಮಾಡ್ತೀವಿ ಅದು ಇದು ಅಂತೆಲ್ಲ ಬಂದಿತ್ತು. ನಾನಿಂಥ ಬೆದರಿಕೆಗೆಲ್ಲ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಅದು ನನಗೆ ಮಾಡಿಲ್ಲ, ಅಕ್ಷಿತಿಗೆ ಮಾಡಿದ್ದಾರೆ. ಮಾಡಿಬಿಟ್ಟು ಮಕ್ಕಳ ಹೆಸರು ಹೇಳಿದ್ದಾರೆ, ಆಮೇಲೆ ಅಕ್ಷಿತನ ಹೆಸರು ಹೇಳಿದ್ದಾರೆ. ಇದೆಲ್ಲ ತುಂಬ ಕೆಟ್ಟದು. ಹಾಂ, ತುಂಬ ಕೆಟ್ಟದು. ಯಾಕಂದರೆ ನಾವು ಏನು ಅನ್ಯಾಯ ಪರ ಏನು ನಾವು ನಿಂತಿರಲಿಲ್ಲ. ನಾವು ಕೇಳಿದೇನು, ಸೌಜನ್ಯ ಅನ್ನೋ ಹೆಣ್ಮಗಳು ರೇಪ್ ಆಗಿದೆ, ಅವಳಿಗೆ ನ್ಯಾಯ ದೊರಕಿಸ್ಕೊಡಿ. ಇನ್ನು ಬೇರೆ ನಾವೇನು ಯಾವ ಜಾತಿ ಬಗ್ಗೆ ಮಾತಾಡಿಲ್ಲ, ಧರ್ಮದ ಬಗ್ಗೆ ಮಾತಾಡಿಲ್ಲ, ಇಲ್ಲ ಜಾಗದ ಬಗ್ಗೆ ಮಾತಾಡಿಲ್ಲ, ಜನರ ಬಗ್ಗೆ ಮಾತಾಡಿಲ್ಲ, ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ, ನಾವು ಏನೂ ಮಾತಾಡಿಲ್ಲ. ನಾನು ಮಾತಾಡಿದ್ದು ನನ್ನ ಪಾಯಿಂಟ್ ವಾಸ್ ವೆರಿ ಕ್ಲಿಯರ್, ರೈಟ್. ಅದಕ್ಕೆ ಇವರು ಕತ್ತರಿಸ್ತೀನಿ, ಕೊಲೆ ಮಾಡ್ತೀನಿ ಅಂದರೆ, ಇವಾಗ ಸರ್ ನೋಡಿ, ಏನೋ ಒಂದು ಚಿಕ್ಕ ಪುಟ್ಟ ಜನಕ್ಕೆ ನಾನು ಪರಿಚಿತ ಇದ್ದೀನಿ, ನನ್ನ ಜನ ಗುರ್ತಿಡಿತಾರೆ. ಹೌದು ಸರ್, ನನಗೆ ಈ ಥರ ಮಾಡ್ತವ್ರೆ ಅಂದರೆ ಇನ್ನು ಲೋಕಲ್ ನಾರ್ಮಲ್ ಪೀಪಲ್ಗೆ ಇನ್ನೆಷ್ಟು ರೋದನೆ ಕೊಡ್ಬೋದು ಇವರೆಲ್ಲ? ಆಡಾಗಲೇ ನನ್ನ ಕಣ್ಣು ಮುಂದೆನೇ ಎಲ್ಲ ನಡೆದಿದೆ ಅಲ್ಲಿ. ಹಂಗಿದ್ದಾಗಲೇ ನನಗೆ ಫೋನ್ ಮಾಡಿ ಬೆದರಿಕೆ ಆಗ್ತಾವ್ರೆ ಅಂದಾಗ ಇದು ಕಟ್ ಡೌನ್ ಆಗಬೇಕು. ಆಮೇಲೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ರೆ, ಎಷ್ಟು ಜನರ ಮೇಲೆ? ಅಲ್ಲ, ಅಲ್ಲಿ ಇದ್ದಿದ್ದು ಅದು ಯಾರು ಹಲ್ಲೆ ಮಾಡಿದ್ರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ಅದಾದಮೇಲೆ ಇವರು ಯಾರು ಕಮೆಂಟ್ಸ್ ಏನು ಮಾಡಿದ್ರು, ಕೆಟ್ಟದಾಗ ಏನೇನು ಕಮೆಂಟ್ ಮಾಡಿದ್ರು ಅದು ಸ್ಕ್ರೀನ್ಶಾಟ್ಸ್ ಎಲ್ಲ ಇದೆ. ಅಲ್ಲಿ ಹಲವಾರು ಜನ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ಒಂದು ಹೆಂಗಸು ಅಕ್ಷಿತನಿಗೆ ಮೆಸೇಜ್ ಮಾಡಿ ಕೊಲೆ ಮಾಡ್ತೀನಿ ಅದೆಲ್ಲ ಬೆದರಿಕೆ ಹಾಕಿದ್ದು, ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ FIR ಆಗುತ್ತೆ ಇವಾಗ. ಆಗಿದ ತಕ್ಷಣ ಅದೇನು ಕ್ರಮ ತೊಗೊಬೇಕು ಅದು ತೊಗೊತಾ ಇದ್ದಾರೆ. ಎಷ್ಟು ಜನರ ಮೇಲೆ ಸರ್? ಅದೇ ಇದಕ್ಕೆಲ್ಲ ಕಡಿವಾಣ ಹಾಕ್ಲೇಬೇಕು. 100% ನಿಮ್ಮ ಕಡೆ ಏನಿದೆಯೋ ನ್ಯಾಯಪರ ನಾವು ಮಾತಾಡ್ತೀವಿ. ಸೆಂಟ್ ಪೊಲೀಸ್ ಸ್ಟೇಷನ್ ವೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದನ್ನು. ಅದು FIR ಆಗ್ತಾ ಇದೆ. ಸೊ ಈಗ ನಾವು ಹೋಗ್ಬಿಟ್ಟು ಅಲ್ಲಿ ಸೈನ್ ಹಾಕಿದ್ರೆ ಮುಂದಿನ ಕ್ರಮ ಅದನ್ನು ಫೇಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಮಾತಾಡ್ತಾ ಇದು ಹೆಂಗೆ ತಿರುವಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ, ನಾವು ಕಾರವಾರದವರು, ನೀವು ಒಂದು ಮಂಡ್ಯದವರು, ಇದೆಲ್ಲ ಮಂಡ್ಯಲ್ಲಿ ಇಟ್ಕೊಳ್ರಿ ಅದು ಇದು ಅಂತ. ದಯವಿಟ್ಟು ಬೇಡ. ಕರಾವಳಿ ಅಂತ ನಾವು ಇದು ನಾವೆಲ್ಲರೂ ಕನ್ನಡಿಗರೇ, ಎಲ್ಲ ಅಣ್ತಮ್ಮದ್ರು ಇದ್ದಂಗೆ ಇದ್ದೀವಿ. ಇದನ್ನು ನಿಮ್ಮ ಒಂದು ಪರ್ಸನಲ್ ವೆಂಜನ್ಸ್ಗೆ ದಯವಿಟ್ಟು ನಾವು ಕರಾವಳಿಯವರು, ನೀವು ಮಂಡ್ಯದವರೆಲ್ಲ ತರಬೇಡ್ರಿ. ಯಾಕೆಂದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಇನ್ನು ನಮ್ಮ ಜನ ಎದ್ದೊಳೋದು ಬೇಡ. ಯಾಕಂದರೆ ತಪ್ಪಾಗುತ್ತೆ. ನಾವು ಯಾವತ್ತೂ ಬಂದ್ಬಿಟ್ಟು ನಾವು ಮಂಡ್ಯವ್ರನ್ನ ಕರ್ಕೊಂಬರ್ತೀವಿ, ಇಲ್ಲಿ ಕರ್ಕೊಂಬರ್ತೀವಿ, ನಾವು ಯಾವತ್ತೂ ಇನ್ವಾಲ್ವ್ ಮಾಡಿಲ್ಲ. ಮಾಡ್ತಾ ಇರೋದು ನೀವು. ಯಾಕಂದರೆ ನಾನು ಕರಾವಳಿಗೆ ಬಂದಿದ್ದೀನಿ, ಆ ಜನರ ಪ್ರೀತಿ ನನಗೆ ಗೊತ್ತು, ಟ್ರೆಡಿಷನ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತು. ದಯವಿಟ್ಟು ಈ ಥರ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಒಂದು ಹೆಂಗಸಾಗಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಈ ಬೆದರಿಕೆಗಳೆಲ್ಲ ನಾವು ಹೆದರಲ್ಲ. ಇದಕ್ಕೆ ನಿಮಗೆ ಪಾಠ ಕಲಿಸ್ಬೇಕು ಅಂದರೆ ನಾವು ಇದು ಕಂಪ್ಲೇಂಟು ಕೊಟ್ಟಿರೋದು. ಸೊ ಇದನ್ನ ಏನಿದೆ ಮುಂದೆ ನಾನು ತೋರಿಸ್ಕೊಡ್ತೀನಿ ಸರ್. ಫೋನ್ ಕಾಲ್ ಅಲ್ಲ, ಬಟ್ ಮೆಸೇಜ್ ಮಾಡಿದ್ರು. ಅದಲ್ದಲೇ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಪಬ್ಲಿಕ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು. ಅದು ಹೆಂಗೆ ಅಷ್ಟು ಧೈರ್ಯದಲ್ಲಿ ಅವ್ರು ಆ ಥರ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರಜತ್ ಅವರ ಪತ್ನಿ ಅಕ್ಷಿತಾ ಹಾಗೂ ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಅವ್ರು ಇಡೀ ಬಯೋಗ್ರಫಿ ಎಲ್ಲ ಹಾಕಿ, ಆಮೇಲೆ ಇವರು ಮಂಡ್ಯದವರು, ಅಮ್ಮ ಇದು ಮಂಡ್ಯ ಅಲ್ಲ, ದಯವಿಟ್ಟು ಅವಳನ್ನ ನಿಮ್ಮ ಗಂಡನ ವಾಪಸ್ ಕರ್ಸಿಸ್ಕೋ, ಇನ್ನು ಕರಾವಳಿಯವರು ಮಂಡ್ಯಕ್ಕೆ ಸಮ ಅಲ್ಲ, ಕರಾವಳಿಯವರೇ ಬೇರೆ ಥರ ಅನ್ನೋ ಥರ ಏನೋ ಹೇಳಿದ್ದಾರೆ. ಇಲ್ಲಿ ಮಂಡ್ಯ, ಕರಾವಳಿ ಅಥವಾ ಬೇರೆ ಸ್ಟೇಟ್ಸ್ದು ನೇಮು ಬರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಅವರು ಹೋಗಿದ್ದವರು ನಮ್ಮ ಮನೆಯವರು ರಜತ್ತು. ಸೊ ನಾವು ಫ್ಯಾಮ್ಲಿನ ಇನ್ವಾಲ್ವ್ ಮಾಡೋದು ಇನ್ನೊಂದು ಸೆಕೆಂಡ್ರಿ, ಅದೂ ಅವಶ್ಯಕತೆ ಇಲ್ಲ. ಸೊ ಬೆಳಿಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾಯಿದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಇದರಿಂದ. ತುಂಬ ಜನ ಯಾಕೆ ಸುಮ್ಮನೆ ಇದ್ದೀರಾ, ನೀವು ಮಾತಾಡಿ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಇದನ್ನು ಅಗ್ರೆಸಿವ್ ಆಗಿ ಲೀಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅವರು ಎಲ್ಲರೂ ನಾವು ಹೋಗ್ತೀವಿ, ನಾವು ಗಲಾಟೆ ಮಾಡ್ತೀವಿ, ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಯಾರೋ ಒಂದು ಹೆಂಗಸು ಮಾಡಿರೋದ್ರಿಂದ ನಾವು ಸ್ಟೇಟ್ಗೆ ಏನೋ ತಂದಿಕ್ಕಿ ತಮಾಷೆ ನೋಡೋವಂಥ ಅವಶ್ಯಕತೆ ಇಲ್ಲ ಅನ್ಸುತ್ತಿಲ್ಲಿ. ಸೊ ನಾವು ಇವಾಗ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ. ಸೊ ಅವ್ರು ಏನು ಆ್ಯಕ್ಷನ್ಸ್ ತೊಗೊತಾರೋ ಮುಂದಕ್ಕೆ ಅಂತ ನೋಡಬೇಕು.